ಎಲ್ಲ ವಿದ್ಯಾರ್ಥಿಗಳಿಗೂ EDUcare ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ ಕೆಲವೊಬ್ಬ SSLC ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ಈ ಸಮಸ್ಯೆಯನ್ನು ಹೇಳ್ಕೊಂಡಿದ್ರು. ಅದಕ್ಕೋಸ್ಕರ ಅದ್ರ ಬಗ್ಗೆ ಸೊಲ್ಯೂಷನನ್ನು ಕೊಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದಾನೆ. ಪ್ರಾಬ್ಲಮ್ ಏನು ಅಂತ ಅಂದರೆ ವಿದ್ಯಾರ್ಥಿಗಳು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಕೂಡ ಚೆನ್ನಾಗಿ ಮಾಡಿರ್ತಾರೆ. ಆದರೆ ಎಕ್ಸಾಮ್ ಹಾಲ್ನಲ್ಲಿ ಎಂಟರ್ ಆದ ನಂತರ ಓದಿದ್ದೆಲ್ಲ ಮರ್ತು ಹೋಗುತ್ತೆ. ಅಂದರೆ ಅವರು ಓದಿದ ಕ್ವಶನ್ನೇ ಎಕ್ಸಾಮಲ್ಲಿ ಬಂದರೂ ಅವ್ರಿಗೆ ಬರೀಲಿಕ್ಕೆ ಸರಿಯಾಗಿ ಆಗೋದಿಲ್ಲ. ಸೊ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದರು. ಅದರಿಂದ ಯಾವ ರೀತಿ ಹೊರಬಹುದು ಅಥವಾ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಈಗ ತಿಳಿಸ್ತಾ ಇದ್ದೇನೆ. ವಿಡಿಯೋದಲ್ಲಿ ಹೇಳ್ತಾರೆ ಇನ್ಫಾರ್ಮೇಷನ್ ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ ಎಜುಕೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಮತ್ತು ಗೈಡೆನ್ಸನ್ನು ನಿಮಗೆ ಕೊಡ್ತಾ ಇರ್ತೇನೆ. ವಿಡಿಯೋನ ಪ್ರಾರಂಭಿಸೋಣ. ಈಗ ಎಕ್ಸಾಮ್ ಹಾಲ್ನಲ್ಲಿ ಮರ್ತು ಹೋಗೋ ಪ್ರಾಬ್ಲಮ್ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ಒಂದು ನೀವು ಹೆದರಿರೋ ಕಾರಣದಿಂದ ಅಂತ ಹೇಳಿದ್ರೆ ಎಕ್ಸಾಮನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡ್ಕೊಂಡಿರ್ತಾರೆ. ಎಕ್ಸ್ಪೆಕ್ಟೇಷನ್ ಭಾಳ ಇರುತ್ತೆ ಅಂತ ಹೇಳಿದ್ರೆ, ಈಗ ನಾನು 90% ಮಾಡಬೇಕು, 95% ಮಾಡಬೇಕು, ಈ ರೀತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಎಕ್ಸಾಮ್ ಪೇಪರ್ನಲ್ಲಿ ಯಾವುದಾದ್ರು ಒಂದು ಕ್ವಶನ್ ನಿಮಗೆ ಅಂದರೆ ನೀವು ಓದಿರೋದೇ ಇರೋದು ಬಂತು ಅಂತ ಹೇಳಿದರೆ ನೀವೇನು ಓದಿರ್ತೀರೋ ಅದನ್ನು ಮರೆಸ್ಬಿಡ್ತಾರೆ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ಇದರಿಂದ ಯಾವ ರೀತಿ ಹೊರಗೆ ಬರ್ಬೋದು ಅಂತ ಹೇಳಿದ್ರೆ, ಎಕ್ಸ್ಪೆಕ್ಟೇಷನನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ರೆ ನೀವು ನಿಮ್ಮ ಎಬಿಲಿಟಿ ಪ್ರಕಾರ ಎಷ್ಟು ಮಾರ್ಕ್ಸ್ ತೊಗೋಬೇಕು ಅಷ್ಟು ಮಾರ್ಕ್ಸನ್ನು ತೊಗೊಳ್ತೀರಾ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಎಕ್ಸಾಮನ್ನು ಬರೆಯೋ ಮೇನ್ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಎಕ್ಸಾಮನ್ನು ಪಾಸ್ ಮಾಡೋದು. ಸೊ ನಾನು ಸ್ಟಾರ್ಟಿಂಗಲ್ಲಿ ಎಕ್ಸಾಮ್ ಹಾಲ್ನ ಎಂಟರ್ ಮಾಡೋಕ್ಕಿಂತ ಮೊದಲು ಪಾಸ್ ಆಗಲಿಕ್ಕೆ ಎಷ್ಟು ಮಾರ್ಕ್ಸ್ ಬೇಕೋ ಅಷ್ಟು ಮಾರ್ಕ್ಸ್ ಅಂತ ನಾನು ಖಂಡಿತವಾಗಿ ತೆಗೆದುಕೊಳ್ತೇನೆ ಪ್ರಾರಂಭದಲ್ಲಿ ಅಂಥೇಳಿ. ಎಂಟರ್ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ಪಾಸಿಂಗ್ ಮಾರ್ಕ್ಸ್ಗೆ ಏನು ಬೇಕು ಅಂತ ಹೇಳಿ ನೋಡಿ. ಅಂದರೆ ನೀವು ಓದಿದ್ದೀರಾ ಅಂತ ಹೇಳಿದ್ರೆ ಆ ಪ್ರಶ್ನೆ ಪತ್ರಿಕೆ ಅಥವಾ ಕ್ವಶನ್ ಪೇಪರ್ನಲ್ಲಿ ನೀವು ಓದಿರದೇ ಇರೋದೇ ಎಲ್ಲದೂ ಬಂದಿರಲ್ಲ. ಸೊ ನೀವು ಓದಿರೋದು ಕೂಡ ಬಂದಿರುತ್ತೆ, ಅದರೊಳಗೆ ಬಹಳಷ್ಟು ಈಸಿ ಇರೋದು ಬಂದಿರುತ್ತೆ. ಸೊ ಅದನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಪಾಸ್ ಆಗಲಿಕ್ಕೆ ಎಷ್ಟು ಮಾರ್ಕ್ಸ್ ಬೇಕು ಅಷ್ಟು ಮಾರ್ಕ್ಸಿಂದು ಪ್ರಾರಂಭದಲ್ಲಿ ನಿಮಗೆ ಏನು ಬರುತ್ತೆ ಪರ್ಫೆಕ್ಟ್, ಅದ್ರೊಳಗೆ ಒಂದು ಮಾರ್ಕ್ಸ್ ಕಟ್ಟಾಗಲ್ಲ ಆ ರೀತಿ ಅದನ್ನು ಬರಿತಾ ಹೋಗಿ. ಸ್ಟಾರ್ಟಿಂಗಲ್ಲಿ ಅದರ ಆನ್ಸರನ್ನು ಬರಿತಾ ಹೋಗಿ. ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬೇಕೋ ಅಷ್ಟು ಮಾರ್ಕ್ಸ್ ಏನಿರುತ್ತೆ ಅದನ್ನು ಕ್ಲಿಯರಾಗಿ ಬರೀರಿ. ಅಂದರೆ ಒಂದು ಮಾರ್ಕ್ಸ್ ಕಟ್ಟಾಗಬಾರ್ದು ಅದರೊಳಗೆ, ಆ ರೀತಿ ಬರೀರಿ. ಅದು ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಏನು ನಾನು ಪಾಸ್ ಅಂತೂ ಆಗ್ತೇನೆ ಮತ್ತೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ. ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಬಾಕಿ ಇನ್ನುಳಿದ ಪ್ರಶ್ನೆಗಳೇನಿರುತ್ತೆ ಅದನ್ನು ಆನ್ಸರ್ ಮಾಡ್ತಾ ಹೋಗಿ. ನಿಮಗೇನು ಬರುತ್ತೆ ಅದನ್ನು ಆನ್ಸರ್ ಮಾಡ್ತಾ ಹೋಗಿ. ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ನೀವು ಪಾಸಿಂಗ್ ಮಾರ್ಕ್ಸಿಗೆ ಬರೀತಿರ್ತೀರ, ಅದರ ನಂತರ ಸ್ಕೋರ್ ಮಾಡೋದಕ್ಕೆ ಬರೀತಾ ಇರ್ತೀರ. ಸೊ ಈ ಸ್ಕೋರ್ ಮಾಡೋದಕ್ಕೆ ಏನು ಬರೀತಾ ಇರ್ತೀರ ಅದನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡು ಅಂತ ಹೇಳಿದ್ರೆ 3 ಆಸ್ ಇರುತ್ತೆ. ಸೊ ಅದನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡು ಬಾಕಿ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗಿ. ಅದರಂತೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಪಾಸಿಂಗ್ ಮಾರ್ಕ್ಸನ್ನು ಬರೆದಿದ್ದೀರಾ ಅಂತ ಹೇಳೋ ಒಂದು ಧೈರ್ಯದಿಂದ ನೀವು ಮುಂದಿನ ಪ್ರಶ್ನೆಗಳು ನೆನಪಾಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ನೀವು ಮರ್ತು ಹೋಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮೈಂಡ್ ಟೆನ್ಸ್ ಆಗಿರೋದ್ರಿಂದ, ನಿಮಗೆ ಟೆನ್ಷನ್ ಕಾರಣದಿಂದ ನಿಮ್ಮ ಮರ್ತು ಹೋಗೋ ಪ್ರಾಬ್ಲಮ್ ಆಗಿರುತ್ತೆ. ಸೊ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ನೀವು ಮತ್ತೆ ಎಕ್ಸಾಮನ್ನು ಎಫಿಷಿಯೆಂಟಾಗಿ ಬರೆಯೋದು ಎಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ಸೊ ಎಕ್ಸಾಮನ್ನು ಕೂಲಾಗಿ ಎಫಿಷಿಯೆಂಟಾಗಿ ನೀವು ಬರೀಬಹುದು. ಅದರ ನಂತರ ಏನು ಅಂತ ಹೇಳಿದರೆ ಕೆಲವೊಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇರುತ್ತೆ. ಅದನ್ನು ನೀವು ಅಂದರೆ ಓದಿರ್ತೀರಾ, ಆದರೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಅಷ್ಟು ಕರೆಕ್ಟಾಗಿ ತಿಳಿತಾ ಇರಲ್ಲ ಅಂತ ಹೇಳಿದರೆ ಕೆಲವೊಂದು ಥಿಯರಮ್ ಇರುತ್ತೆ, ಅದನ್ನು ನೀವು ಅಪ್ಲೈ ಮಾಡ್ಕೊಂಡು ಬರೆಯೋದಾಗಿರುತ್ತೆ. ಸೊ ಈ ರೀತಿ ಇರುತ್ತೆ. ಅದನ್ನು ಕೂಡ ಆನ್ಸರ್ ಮಾಡೋ ಎಬಿಲಿಟಿ ನಿಮಗೆ ಬರುತ್ತೆ ಅಂತ ಹೇಳಿದರೆ ಏನು ಪರ್ಫೆಕ್ಟಾಗಿ ಇಲ್ದಿದ್ರಿಲ್ಲ ಅಂತ ಹೇಳಿದ್ರೆ ಅದು ರಿಲೇಟೆಡ್ ಏನಾದರೂ ಬರೀತೀರಾ. ಸೊ ಆ ರೀತಿ ಅಂದರೆ ಒಂದು ಮೈಂಡ್ ರಿಲ್ಯಾಕ್ಸ್ ಆಗಿರೋದ್ರಿಂದ ಆ ರೀತಿ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಎಕ್ಸಾಮ್ ಹಾಲಿಗೆ ಎಂಟರ್ ಆದ ನಂತರ ಜಸ್ಟ್ ಪಾಸಿಂಗಿಗೆ ಎಷ್ಟು ಮಾರ್ಕ್ಸ್ ಬೇಕೋ ಅಷ್ಟು ಮಾರ್ಕ್ಸಿಂದ ಕರೆಕ್ಟಾಗಿ ಬರೀ, ಒಂದು ಮಾರ್ಕ್ಸು ಕಟ್ಟಾಗದೇ ಇರೋ ರೀತಿ. ಅದರ ನಂತರ ಪಾಸ್ ಆಗ್ತೇನೆ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಬಂದಾದ ನಂತರ ಬಾಕಿ ಇನ್ನುಳಿದ ಪ್ರಶ್ನೆಗಳನ್ನು ಬರೀತಾ ಹೋಗಿ. ಅದರ ನಂತರ ಅಪ್ಲಿಕೇಶನ್ ಲೆವೆಲನ್ನು ಕ್ವಶನನ್ನು ಅಂದರೆ ಹೆಚ್ಚಿನದಾಗಿ ವಿದ್ಯಾರ್ಥಿಗಳು ಬಿಡ್ತಾರೆ. ಸೊ ಅದನ್ನು ಬಿಡಬೇಡಿ, ಅದನ್ನು ಬರೀರಿ. ಸರಿ ಆದರೆ ಸರಿ, ತಪ್ಪು ಸರಿ ಆದರೆ ಮಾರ್ಕ್ಸ್ ಸಿಗುತ್ತೆ, ಇಲ್ದಿದ್ರಲ್ಲ ಟೈಮ್ ಅಂತೂ ಸಫಿಷಿಯೆಂಟ್ ಇರುತ್ತೆ. ಸೊ ಇದು ಹೆಲ್ಪ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಇದನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ವಿಡಿಯೋನ ಪೂರ್ತಿ ನೋಡೋಕ್ಕಾಗಿ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ.